ಅಯೋಧ್ಯೆಯಲ್ಲಿ ನಾವೆಲ್ಲರೂ ತುಂಬಾ ದಿನದಿಂದ ಎದುರು ನೋಡ್ತಾ ಇರುವಂತ ರಾಮ ಮಂದಿರದ ಪ್ರತಿಷ್ಠಾಪನೆ ಸಮಯ ಬಂದಿದೆ ಅಲ್ವಾ. ಇಂಥ ಸಮಯದಲ್ಲಿ ನಾವು ರಾಮನಿಗೆ ಇಷ್ಟ ಆಗಿರುವಂತ ಒಂದು ಖಾದ್ಯವನ್ನ ಮಾಡಿ, ಅದರಲ್ಲೂ ನಾವು ಮನೆಯಲ್ಲಿ ಪ್ರತಿದಿನ ಈಗ ರಾಮನ ಭಜನೆಯನ್ನ ಮಾಡ್ತಾ ರಾಮನ ಆಶೀರ್ವಾದವನ್ನ ಪಡೆದುಕೊಳ್ತಾ ಅವನಿಗೆ ಇಷ್ಟವಾಗಿರುವಂತ ಒಂದು ಖಾದ್ಯವನ್ನ ಇವತ್ತು ನಾನು ಹೇಗ್ ಮಾಡ್ಬೇಕು ಹೇಳೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಇದು ರಾಮನಿಗೆ ತುಂಬಾ ಇಷ್ಟ ಅಂತ ತುಂಬಾ ಹಿಂದಿನಿಂದಲೇ ಹೇಳ್ತಾ ಬಂದಿದ್ದಾರೆ. ಸೊ ಆ ರೆಸಿಪಿ ಯಾವುದು ಅಂತ ನೋಡ್ಕೊಳ್ಳೋಣ. ಮತ್ತೆ ನೀವು ಕೂಡ ಈ ರೆಸಿಪಿಯನ್ನ ಒಂದ್ಸರಿ ಮಾಡಿ ರಾಮನ ಭಜನೆಯನ್ನ ಮಾಡ್ತಾ ದೇವರಿಗೆ ನೈವೇದ್ಯವನ್ನ ಮಾಡಿ, ಮತ್ತೆ ಲಾಸ್ಟ್ ಅಲ್ಲಿ ನಾನು ಮತ್ತೆ ನನ್ನ ಮಗ ಸೇರಿ ಒಂದು ಚಿಕ್ಕ ರಾಮನ ಭಜನೆಯನ್ನ ಕೂಡ ಮಾಡಿದೀವಿ. ಹಾಗಾದ್ರೆ ಏನಿದೆ, ಹೇಗಿದೆ, ಈ ರೆಸಿಪಿ ಯಾವುದು ಅಂತ ನೋಡ್ಕೊಳ್ಳೋಣ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ನಾನೊಂದು ಪಾತ್ರೆಗೆ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ರಿ ಅಂತಾದರೆ ಜಾಸ್ತಿ ನೀರನ್ನು ತೊಗೊಳ್ಬೋದು, ಬಟ್ ನಾನು ಇವತ್ತಿಷ್ಟೇ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸಕ್ಕರೆ ಹಾಕೋದಿಲ್ಲ, ಬೆಲ್ಲನೇ ಹಾಕ್ಕೊಂಡು ಮಾಡ್ಕೊಳ್ತೀವಿ. ಮತ್ತು ಸಿಹಿನೂ ಅಷ್ಟೇ, ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಸುಮಾರು 1/4 ಕಪ್ ಆಗುವಷ್ಟು, ಅಂದರೆ ಸ್ಪೂನ್ ಅಳತೆಯಲ್ಲಿ ಹೇಳಬೇಕು ಅಂದರೆ ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈಗ ನೀರು ಮತ್ತು ಬೆಲ್ಲನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಈ ಪಾನಕ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗೆ ನಾವು ಯಾವಾಗಲೂ ರಾಮನವಮಿ ದಿನ ಇದನ್ನು ಮಾಡ್ತೀವಿ ಫ್ರೆಂಡ್ಸ್. ಹಾಗೆ ನೋಡಿ, ಒಂದು 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚ ಆಗುವಷ್ಟು ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಚಮಚದಷ್ಟು ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ. ಲಿಂಬು ರಸ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನೀವು ಇದನ್ನು ಒಂದು ಸಾರಿ ಮಾಡ್ಕೊಂಡು ಕುಡಿದ್ರಿ ಅಂತಾದರೆ ಪದೇ ಪದೇ ಮಾಡ್ಕೊಂಡು ಕುಡಿತೀರ. ಖಂಡಿತ ನೀವು ಇದನ್ನು ರಾಮನಿಗೆ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ರಾಮನ ಭಜನೆಯನ್ನು ಮಾಡ್ತಾ ನಾವು ಈ ಪಾನಕವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಾನು ಮಾಡ್ತೀನಿ, ನೀವು ಒಂದ್ಸರಿ ಇದೇ ರೀತಿ ಮಾಡಿ. ಹಾಗೆ ಭಜನೆ ಯಾವುದಿದೆ ಅಂತ ನೋಡೋಣವಾ ಫ್ರೆಂಡ್ಸ್. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಲ್ವಾ. ನಮ್ದು ಒಂದು ರಾಮನಿಗೆ ಸೇವೆ ಇರ್ಲಿ ಹೇಳ್ಬಿಟ್ಟು ನಾವೊಂದು ರಾಮನ ಭಜನೆಯನ್ನ ಈಗ ಮಾಡ್ತಾ ಇದ್ದೀವಿ. ರಾಮ ರಘುವರ ರಾಮ ಸೀತಾ ರಾಮ 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 ಪತಿತ ಪಾವನ ರಾಮ ಶ್ಯಾಮಲ ಕೋಮಲ ರಾಮ ಪತಿತ ಪಾವನ ರಾಮ ಶ್ಯಾಮಲ ಕೋಮಲ ರಾಮ ವೈದೇಹಿ ಪ್ರಿಯ ರಾಮ बोलो राम राम जय राम वैदेही प्रिय राम बोलो राम राम जय राम राम रघुवर राम सीता राम 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 सीता राम 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 सीता राम राम राम. ಸೊ ಫ್ರೆಂಡ್ಸ್, ಇವತ್ತು ರಾಮನಿಗೆ ಇಷ್ಟವಾಗಿರುವಂಥ ಒಂದು ರೆಸಿಪಿಯನ್ನು ನೋಡ್ಕೊಂಡು ಬಂದ್ರಿ. ನೀವು ಎಲ್ಲರೂ ಇದನ್ನು ಮಾಡಿ ರಾಮನಿಗೆ ಒಂದು ನೈವೇದ್ಯವನ್ನು ಮಾಡಿಬಿಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೆ ನಿಮ್ಮ ಕೈಯಲ್ಲಿ ಆದಷ್ಟು ರಾಮ ಭಜನೆಯನ್ನು ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.